राजा राम पतित पावन सीताराम रघुपति राघव राजा राम पतित पावन सीताराम 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 भज मन प्यारे सीताराम. ಗ್ರಾಮ ಸ್ವರಾಜ್ಯಕ್ಕಾಗಿ ಶ್ರಮಿಸುವುದೇ ನನ್ನ ಬಾಳಿನ ಗುರಿ ಎಂದ ಮಹಾತ್ಮ ಗಾಂಧೀಜಿ ತಮ್ಮ ಬಾಳಿನುದ್ದಕ್ಕೂ ಕೆಳವರ್ಗದ ಜನರ ಬದುಕನ್ನು ಹಸನುಗೊಳಿಸಲು ಚಿಂತಿಸಿದರು. ಅವರ ಚಿಂತನೆಯನ್ನು ಕಾರ್ಯರೂಪಕ್ಕೆ ತರಲು ಶ್ರಮಿಸಿದರು. ಹಾಗೆಯೇ ಅವರ ಚಿಂತನೆಯಲ್ಲಿ ಮೂಡಿಬಂದ ಚರಕದ ಪುನರ್ ಪ್ರತಿಷ್ಠಾಪನೆಯು ಮಹತ್ತರವಾದುದು. ಪ್ರತಿಯೊಬ್ಬ ಮನುಷ್ಯನು ದುಡಿಯಬೇಕು, ತನ್ನ ಅನ್ನವನ್ನು ತಾನೇ ಸಂಪಾದಿಸಬೇಕು, ಅದಕ್ಕಾಗಿ ಶ್ರಮಿಸಬೇಕು, ಸ್ವಾವಲಂಬಿ ಬದುಕು ನಡೆಸಲು ಚರಕದಿಂದ ನೂಲಬೇಕೆಂದು ಪ್ರತಿಪಾದಿಸಿದರು. ಬ್ರಿಟಿಷರ ಯಾಂತ್ರೀಕರಣದಿಂದ ಮೂಲೆಗುಂಪಾಗಿದ್ದ ಚರಕವನ್ನು ಹುಡುಕಿ ಅದಕ್ಕೆ ಪುನಶ್ಚೇತನವನ್ನು ನೀಡಿದರು. ನಮ್ಮ ದೇಶದ ಪ್ರತಿಯೊಂದು ಮನೆಯಲ್ಲಿ ಚರಕದ ನಿನಾದ ಕೇಳುವಂತೆ ಮಾಡಲು ಶ್ರಮಿಸಿದರು. ಚರಕ ಒಂದು ಯಂತ್ರವಷ್ಟೇ ಅಲ್ಲ, ಒಂದು ದಿವ್ಯ ಸಂಗೀತ, ಆತ್ಮಕ್ಕೆ ಸಾಂತ್ವನ ನೀಡುವ ಅಮೃತ. ಗಾಂಧೀಜಿ ಹೇಳಿದ್ದು ಹೀಗೆ: ನಾನೇನು ಯಂತ್ರ ವಿರೋಧಿಯಲ್ಲ, ಆದರೆ ಅದು ನಮ್ಮ ಮೇಲೆ ಸವಾರಿ ಮಾಡುವುದಕ್ಕೆ ನಾನು ಪೂರಾ ವಿರೋಧಿ. ಭಾರಿ ಯಂತ್ರಗಳು ಒಬ್ಬನ ಕೈಯಲ್ಲೇ ಸಂಪತ್ತು ಕೂಡಿಸುತ್ತದೆ. ಇತರರ ದುಡಿಮೆಯ ಮೇಲೆ ಅವನು ಅಧಿಕಾರ ನಡೆಸುತ್ತಾನೆ. ಅವನು ತನ್ನ ನೌಕರರಿಗೆ ಇತರ ಸೌಕರ್ಯಗಳನ್ನು ಒದಗಿಸಬಹುದು, ಆದರೂ ಅದು ಶೋಷಣೆ, ಹಿಂಸೆಯ ಒಂದು ರೂಪ. ಗ್ರಾಮ ಸಮುದಾಯಗಳು ಮತ್ತೆ ತಲೆ ಎತ್ತಿ ನಿಲ್ಲುವಂತೆ ಬೇರೊಂದು ಔದ್ಯೋಗೀಕರಣ ಪದ್ಧತಿ ತರುವುದೇ ನನ್ನ ಉದ್ದೇಶ. ನಮ್ಮ ನೆಲದ ಮೇಲೆ ಬ್ರಿಟಿಷರ ಆಳ್ವಿಕೆ ಪ್ರಾರಂಭವಾಗುವ ಮುಂಚೆಯಿಂದಲೂ ನಮ್ಮ ದೇಶದ ಪ್ರತಿಯೊಂದು ಮನೆಯಲ್ಲೂ ಚರಕದ ನಿನಾದ ಕೇಳುತ್ತಿತ್ತು. ಬೃಹತ್ ಯಾಂತ್ರೀಕರಣದಿಂದ ಚರಕ ಮೂಲೆಗುಂಪಾಯಿತು. 200 ವರ್ಷಗಳ ಹಿಂದೆ ಬ್ರಿಟಿಷರು ಬರುವುದಕ್ಕೆ ಮುನ್ನ 30 ಲಕ್ಷ ರೂಪಾಯಿ ಮೌಲ್ಯದಷ್ಟು ಕೈಯಲ್ಲಿ ನೇಯ್ದ ಬಟ್ಟೆಯನ್ನು ರಫ್ತು ಮಾಡಲಾಗುತ್ತಿತ್ತು. ಬ್ರಿಟಿಷರು ಆಕ್ರಮಿಸಿಕೊಂಡ ಮೇಲೆ ಕೇವಲ 40 ವರ್ಷಗಳಲ್ಲಿ ಭಾರತದಿಂದ ಆಗುತ್ತಿದ್ದ ಎಲ್ಲಾ ರಫ್ತುಗಳು ನಿಂತು ಹೋದವು. ವಿಶ್ವದ ಅಸೂಯೆಗೆ ಪಾತ್ರವಾಗಿದ್ದ ಕೈಮಗದ ಉತ್ಪಾದನೆ ನಾಶವಾಗಿ ಹೋಯಿತು. ನೇಕಾರರು ತಮ್ಮ ಕೆಲಸವನ್ನು ಕಳೆದುಕೊಂಡರು, ಕೃಷಿಯತ್ತ ಹೊರಳಿದರು, ಉಪವಾಸದಿಂದ ಸತ್ತರು. ಹತ್ತಿ ಬಟ್ಟೆಗಳ ನೇಕಾರರ ಮೂಳೆಗಳು ಭಾರತದ ಬಯಲು ಸೀಮೆಯನ್ನು ಬೆಳ್ಳಗಾಗಿಸಿತು. ವಿಶ್ವವಿಖ್ಯಾತ ಶಬ್ನಂಗಳನ್ನು ನೇಯುತ್ತಿದ್ದ ಬಂಗಾಳದ ಮುಸಲ್ಮಾನರು ಹೇಗೆ ಕೆಲಸವಿಲ್ಲದವರಾಗುತ್ತಿದ್ದಾರೆ ಎಂಬುದನ್ನು ಗಾಂಧೀಜಿ ಅರಿತರು. ಪಂಜಾಬಿನ ಹೆಮ್ಮೆಯ ನೇಕಾರರು ತಮ್ಮ ಮಗ್ಗಗಳನ್ನು ಬಿಟ್ಟು ಸೇನೆಯನ್ನು ಸೇರಿ ಭಾರತವನ್ನು ಬಂಧನದಲ್ಲಿ ಉಳಿಸಲು ಸಹಾಯ ಮಾಡಿದರು. ಒಂದು ಕಾಲದಲ್ಲಿ ಗೌರವಾನ್ವಿತ ಮತ್ತು ಕಲಾತ್ಮಕ ಕಲೆಯಾಗಿದ್ದ ನೇಯ್ಗೆ ಅಪಕೀರ್ತಿಯ ವಿಷಯವಾಯಿತು. ನೇಕಾರರು ಕೆಲಸ ಹುಡುಕುತ್ತಾ ತಮ್ಮ ಮನೆ ಮಠಗಳನ್ನು ತೊರೆದು ಬೊಂಬಾಯಿಯಂತಹ ದೊಡ್ಡ ನಗರಗಳಿಗೆ ಹೋಗಿ ಕಸಗುಡಿಸುವ ಕೆಲಸ ಮಾಡಲಾರಂಭಿಸಿದರು. ತಮ್ಮ ಆರೋಗ್ಯ ನಾಶ ಮಾಡಿಕೊಂಡು ಕುಡಿತ, ಜೂಜು ಹಾಗೂ ಇನ್ನಿತರ ದುಶ್ಚಟಗಳಿಗೆ ಬಲಿಯಾದರು. ಬಹಳಷ್ಟು ಮನೆಗಳು ಮುರಿದು ಬಿದ್ದವು. ಈ ಕುಶಲಕಲೆಯ ಕೌಶಲ್ಯದ ಕಸುಬುದಾರರು ಅನ್ಯರ ಬಳಿ ಕೆಲಸ ಮಾಡುವಂತಾಯಿತು. ನೂಲಿನ ಗಿರಣಿಗಳ ಶ್ರೀಮಂತರನ್ನು ಮತ್ತಷ್ಟು ಶ್ರೀಮಂತರನ್ನಾಗಿಸಿದವು. ಈ ಅವಲಂಬನೆಯಿಂದ, ವಿದೇಶಿ ಬಟ್ಟೆಯ ಆಮದಿನಿಂದ ತನ್ನ ದೇಶವನ್ನು ಮುಕ್ತಗೊಳಿಸಲು ಗಾಂಧೀಜಿ ನಿರ್ಧರಿಸಿದರು. ಅವರಿಗೆ ಸ್ವದೇಶಿ ತತ್ವದ ಪಾಲನೆ ಅಂದರೆ ಸ್ಥಳೀಯವಾಗಿ ಉತ್ಪಾದಿಸಿದ ವಸ್ತುಗಳ ಬಳಕೆ. ಅದಕ್ಕಾಗಿ ಕೈಯಿಂದ ನೂಲುವ ಕಲೆ, ಚರಕವನ್ನು ಪುನಶ್ಚೇತನಗೊಳಿಸಲು ನಿಶ್ಚಯಿಸಿದರು. ಮಹಾತ್ಮ ಗಾಂಧೀಜಿ ಮೊದಲಿಗೆ ಅಂದರೆ 1915ರಲ್ಲಿ ನೇಕಾರಿಕೆ ಪ್ರಾರಂಭಿಸಿದ ಬಳಿಕ ನೂಲುವುದನ್ನು ಕಲಿತರು. ಅವರಿಗೆ ಅದು ತೃಪ್ತಿಯ ಕೆಲಸವಾಗಿರಲಿಲ್ಲ. ಹತ್ತಿ ಬೆಳೆಯುವುದರಿಂದ ಹಿಡಿದು ಅದರ ಬೀಜಗಳನ್ನು ಬೇರ್ಪಡಿಸಿ ಹಿಂಜುವವರೆಗೂ ಬಟ್ಟೆ ತಯಾರಿಕೆಯ ಸಂಪೂರ್ಣ ಪ್ರಕ್ರಿಯೆಯನ್ನು ಅವರು ಕರಗತ ಮಾಡಿಕೊಳ್ಳಲು ಯತ್ನಿಸಿದರು. ರಾಟೆಯನ್ನು ಪುನಶ್ಚೇತನಗೊಳಿಸಲು ನಿರ್ಧರಿಸಿದ್ದು ಗಾಂಧಿ 1908ರಲ್ಲಿ. ಆದರೆ ಅದು ಕಾರ್ಯರೂಪಕ್ಕೆ ಬಂದದ್ದು 1918ರಲ್ಲಿ. ಅದು ಹಲವು ವರ್ಷಗಳ ತಾಳ್ಮೆಯ ಹಾಗೂ ಕಠಿಣ ಪರಿಶ್ರಮದ ಫಲವಾಗಿ. ಮೊಟ್ಟ ಮೊದಲಿಗೆ ಖಾದಿಯ ವ್ರತ ತೊಟ್ಟಿದ್ದು 1919ರಲ್ಲಿ. ಕಾಂಗ್ರೆಸ್ಸಿನ ಕಾರ್ಯಕ್ರಮದಲ್ಲಿ ಚರಕ ಸ್ಥಾನ ಪಡೆದದ್ದು 1921ರಲ್ಲಿ. ಚರಕ ಮತ್ತೆ ತಿರುಗಲು ಪ್ರಾರಂಭವಾದಾಗ ಗಾಂಧೀಜಿ ಹೇಳಿದ್ದು ಹೀಗೆ: ಚರಕ
ತಮ್ಮ ಬಾಳಿನ ಆಶಾಕಿರಣವಾಗಿ ಪರಿಣಮಿಸಿದೆ. ಒಂದು ಕಾಲದಲ್ಲಿ ಹಳ್ಳಿಯ ಪ್ರತಿಯೊಂದು ಮನೆಯಲ್ಲೂ ಗುಯ್ಗುಡುತ್ತಿದ್ದ, ಬ್ರಿಟಿಷರ ಆಳ್ವಿಕೆಯಿಂದ ಮೂಲೆಗುಂಪಾಗಿದ್ದ ಚರಕ ಸಿಗುವುದು ಸುಲಭವಾಗಿರಲಿಲ್ಲ. ಒಬ್ಬ ಧೀರ ಸಾಮಾಜಿಕ ಕಾರ್ಯಕರ್ತೆ ಗಂಗಾ ಬೆಹನ್ನ ಬಳಿ ತಮ್ಮ ಅಳಲನ್ನು ತೋಡಿಕೊಂಡರು. ಗುಜರಾತಿನ ಮೂಲೆ ಮೂಲೆಯಲ್ಲೂ ಸಂಚರಿಸಿ ನೂಲುವ ಕಲೆಯನ್ನು ಪತ್ತೆ ಹಚ್ಚುವ ತನಕ ನೀನು ವಿರಮಿಸಬಾರದು ಎಂದು ಆಕೆಯನ್ನು ಕೇಳಿಕೊಂಡಾಗ, ಅದರಂತೆ ಆಕೆ ಹಳ್ಳಿಯನ್ನು ತಿರುಗಿ ಚರಕದ ಕೆಲಸವನ್ನು ಮಾಡುತ್ತಿದ್ದ ಹೆಂಗಸನ್ನು ಕಂಡುಹಿಡಿದು ಗಾಂಧೀಜಿಗೆ ಸೂಚನೆ ಕೊಟ್ಟಳು. ಆ ಕೂಡಲೇ ಗಾಂಧಿ ತಮ್ಮ ಆಶ್ರಮದಲ್ಲಿ ಚರಕ ಬಳಸುವುದನ್ನು ಕಲಿಸಲು ಒಬ್ಬ ನಿಪುಣ ನೂಲುವವನನ್ನು ನೇಮಿಸಿಕೊಂಡರು. ಅನಾರೋಗ್ಯದಿಂದ ಚೇತರಿಸಿಕೊಳ್ಳುತ್ತಿದ್ದ ಅವರ ಆರೋಗ್ಯ ಚರಕದ ಗುಯ್ಗುಡುವ ಸಂಗೀತದಿಂದ ಹಿತವೆನಿಸಿತು. ನಂತರ ಅವರು ಚರಕ ತಿರುಗಿಸುವುದನ್ನು ಕಲಿತರು. ಹೀಗೆ ಅವರು ಚರಕವನ್ನು ತಿರುಗಿಸಲು ಪ್ರಾರಂಭಿಸಿ ಪ್ರತಿದಿನ ಅರ್ಧ ಗಂಟೆಯಷ್ಟು ನೂಲುವವರೆಗೂ ಆಹಾರವನ್ನು ತೆಗೆದುಕೊಳ್ಳುವುದಿಲ್ಲವೆಂದು ಶಪಥ ಮಾಡಿದರು. ಹಾಗೂ ಮತ್ತೆ ಚರಕವನ್ನು ಪ್ರತಿಯೊಂದು ಮನೆಯಲ್ಲೂ ತಿರುಗುವಂತೆ ಮಾಡಿದರು. ಗಾಂಧೀಜಿಯವರಿಗೆ ಭಗವದ್ಗೀತೆ, ಶ್ರೀರಾಮ ಮತ್ತು ಚರಕ ಈ ಮೂರರಲ್ಲಿ ಯಾವುದಾದರೂ ಒಂದನ್ನು ಆಯ್ಕೆ ಮಾಡುವುದಾದರೆ ನೀವು ಯಾವುದನ್ನು ಆಯ್ಕೆ ಮಾಡುತ್ತೀರಿ ಎಂದಾಗ ಗಾಂಧೀಜಿ ಹೇಳಿದ್ದು ಚರಕ ಎಂದು. ಚರಕ ಅವರಿಗೆ ಒಂದು ಯಂತ್ರವಾಗಿರಲಿಲ್ಲ, ಆಧ್ಯಾತ್ಮದ, ಧ್ಯಾನದ ಹಾಗೂ ಏಕಾಗ್ರತೆಯ ಸಾಧನವಾಗಿತ್ತು. ನೂಲುವುದೆಂದರೆ ಗಾಂಧೀಜಿಯವರಿಗೆ ಒಂದು ಧಾರ್ಮಿಕ ಕ್ರಿಯೆಯಾಗಿತ್ತು. ತಮ್ಮ ಶಪಥಕ್ಕೆ ಅವರು ಬದುಕಿರುವವರೆಗೂ 30 ವರ್ಷ ಕಾಲ ಬದ್ಧರಾಗಿದ್ದರು. ಅವರು ಪ್ರಯಾಣ ಮಾಡುವಾಗಲೂ, ರೈಲಿನಲ್ಲಿ, ಚಲಿಸುತ್ತಿದ್ದ ಹಡಗಿನಲ್ಲಿ ನೂಲುತ್ತಿದ್ದರು. ಇಡೀ ದಿನ ಜನರನ್ನು ಭೇಟಿ ಮಾಡುವುದರಲ್ಲಿ, ಅವರೊಂದಿಗೆ ದೇಶದ ಪ್ರಮುಖ ವಿಷಯಗಳನ್ನು ಚರ್ಚಿಸುವುದರಲ್ಲಿ ಮಗ್ನರಾಗಿದ್ದರೆ, ಮಧ್ಯರಾತ್ರಿಯಲ್ಲಿ ಅವರು ತಮ್ಮ ಅಂದಿನ ಪಾಲನ್ನು ನೂಲುತ್ತಿದ್ದರು. ಬಲಗೈ ನೋಯಲು ಪ್ರಾರಂಭಿಸಿದರೆ ಅವರು ಎಡಗೈಯಿಂದ ನೂಲುತ್ತಿದ್ದರು. ಚರಕದಿಂದ ನೂಲುವುದರಿಂದ ಅವರು ರಾಷ್ಟ್ರೀಯ ಸಂಪತ್ತಿಗೆ ತನ್ನ ಕಾಣಿಕೆಯನ್ನು ಸಮರ್ಪಿಸುತ್ತಿದ್ದೇನೆ ಎಂದು ಭಾವಿಸುತ್ತಿದ್ದರು. 1921ರಲ್ಲಿ ಅಸಹಕಾರ ಚಳುವಳಿಯನ್ನು ಪ್ರಾರಂಭಿಸುವ ಮತ್ತು ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸುವ ಮೊದಲು ಅವರನ್ನು ನೋಡಲೆಂದು ಸಂದರ್ಶಕರು ಬಂದಾಗ ಅವರ ಮುಂದೆ ಕುಳಿತುಕೊಂಡು ತಾವು ಮತ್ತು ತಮ್ಮ ಪತ್ನಿ ಕಸ್ತೂರಬಾ ಚರಕದಲ್ಲಿ ನೂಲುತ್ತಿದ್ದರು. ಹಗಲು ರಾತ್ರಿ ಅದರ ಬಗ್ಗೆಯೇ ಮಾತನಾಡುತ್ತಿದ್ದರು, ಅದರ ಬಗ್ಗೆಯೇ ಬರೆದರು ಮತ್ತು ಇಡೀ ದೇಶಕ್ಕೆ ಚರಕ ಸ್ಫೂರ್ತಿಯಾಗುವಂತೆ ಮಾಡಿದರು. ಅಲಹಾಬಾದಿನ ಬೀದಿಯಲ್ಲಿ ತಿರುಗುತ್ತಾ ಗಾಂಧೀಜಿ ಖಾದಿಯನ್ನು ಮಾರಿದರು. ಸಾವಿರಾರು ಜನ ಇದನ್ನೇ ಅನುಸರಿಸಿದರು. 1925ರಲ್ಲಿ ಚರಕ ಸಂಘವನ್ನು ಸ್ಥಾಪಿಸಲಾಯಿತು ಮತ್ತು 50,000 ಚರಕಗಳು ತಿರುಗಲಾರಂಭಿಸಿದವು. ಅಸಂಖ್ಯಾತ ಹಳ್ಳಿಗಳಲ್ಲಿ ನೇಕಾರರು, ಮುದ್ರಣಕಾರರು, ಬಣ್ಣ ಹಾಕುವವರು ಮತ್ತು ದರ್ಜೆಗಳಲ್ಲದೆ ಇರುವ ಸುಮಾರು 50,000 ಜನಕ್ಕೆ ನೂಲುವ ಕೆಲಸ ಸಿಗುವಂತಾಯಿತು. ಟಕಲಿ ಮತ್ತು ಚರಕಗಳ ತಯಾರಿಕೆ ಹಳ್ಳಿಯ ಬಡಗಿಗಳಿಗೆ ಮತ್ತು ಕಮ್ಮಾರರಿಗೆ ಕೆಲಸ ಒದಗಿಸಿತು. ಚರಕ ಮತ್ತೆ ಜನರಿಗೆ ಜೀವದಾನವಾಯಿತು. ಮಹಿಳೆಯರ ಸ್ವಾವಲಂಬನೆಗೆ ಮತ್ತು ಹಸಿದ ಬಾಯಿಗಳಿಗೆ ತುತ್ತು ತುಂಬುವ ಚೀಲವಾಯಿತು. ಬಾಪೂಜಿ ಚರಕದ ಮೌಲ್ಯವನ್ನು ಹಣದಿಂದ ಅಳೆಯಲಿಲ್ಲ, ಜನತೆಯಲ್ಲಿ ಅದು ಉತ್ಪಾದಿಸುವ ಶಕ್ತಿಯನ್ನು ಅಳೆದರು. ಚರಕ ಸಂಘಟನೆಯ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಜನರಲ್ಲಿ ತಾವೆಲ್ಲರೂ ಸರಿಸಮಾನರು ಎಂಬ ಭಾವನೆ ಉಂಟುಮಾಡುತ್ತದೆ. ಅಲ್ಲದೆ ಚರಕ ಕೆಲಸದ ಘನತೆಯನ್ನು ಗುರುತಿಸುತ್ತದೆ. ಅಹಿಂಸೆ ಮತ್ತು ವಿನಯ ಸ್ವಾತಂತ್ರ್ಯ ಸೇವೆಗಳ ಸಂಕೇತ. ಚರಕವನ್ನು ಅಗ್ಗದ ಸರಳವಾದ ವಸ್ತುವಿನಿಂದ ಮಾಡಲಾಗಿರುತ್ತದೆ. ಅದನ್ನು ಸುಲಭವಾಗಿ ದುರಸ್ತಿ ಮಾಡಬಹುದು. ಚರಕವನ್ನು ಬಳಸುವ ಕೈಗಳು ಕುಶಲತೆಯನ್ನು ಬೆಳೆಸಿಕೊಳ್ಳುತ್ತದೆ. ಚರಕವನ್ನು ತಯಾರಿಸಲು ಉನ್ನತ ಪರಿಣಿತಿ ಪಡೆದ ಎಂಜಿನಿಯರ್ಗಳ ಅಗತ್ಯವಿಲ್ಲ. ಚರಕದಿಂದ ಮನೆಯಲ್ಲಿ ಅಶಕ್ತರಾಗಲಿ, ವಯಸ್ಸಾದವರಾಗಲಿ, 5 ವರ್ಷದ ಹುಡುಗ ಅಥವಾ ಹುಡುಗಿಯಾಗಲಿ ಕೆಲಸ ಮಾಡಬಹುದು. ಚರಕ ನಮ್ಮ ಜನಕೋಟಿಯ ಆಶಾಕಿರಣದ ಸಂಕೇತವಾಗಿ ಈಗಲೂ ಉಳಿದುಕೊಂಡಿದೆ. ಪರಸ್ಪರ ಬೇರೆ ಬೇರೆ ಕೆಲಸಗಾರರಿಗೆ ಚರಕದಿಂದ ನೂಲುವುದರಿಂದ ಪ್ರಯೋಜನವಾಗುತ್ತದೆ. ವಿರಾಮವಿದ್ದು ಹಣ ಸಂಪಾದನೆಗೆ ದಾರಿ ಮಾಡುತ್ತದೆ. ಕಲಿಯಲು ಸುಲಭ ವಿಧಾನ. ಹೆಚ್ಚು ಹಣದ ಬಂಡವಾಳ ಅಗತ್ಯವಿಲ್ಲ. ಚರಕವನ್ನು ಸುಲಭವಾಗಿ ತಯಾರಿಸಬಹುದು. ಅತ್ಯಂತ ಅಗ್ಗವಾದ ಉಪಕರಣ. ಚರಕದ ಮೂಲಕ ನೂಲುವುದರಿಂದ ಖಾದಿ ಬಟ್ಟೆಯನ್ನು ತಯಾರಿಸಿ ಒಂದು ಬಡ ಕುಟುಂಬದ ಒಂದು ದಿನದ ಜೀವನ ನಿರ್ವಹಣೆಗೆ ಸಹಕಾರಿಯಾಗಬಹುದು. ಚರಕ ಸಾರ್ವಕಾಲಿಕವಾದದ್ದು ಹಾಗೂ ಅದು ಬಹುಪಯೋಗಿ. ವಿಷಾದದ ಸಂಗತಿಯೆಂದರೆ ಎಲ್ಲವನ್ನೂ ಮರೆತು
ಪರಿಸರ ಮತ್ತು ನೈಸರ್ಗಿಕ ಸಂಪನ್ಮೂಲವನ್ನು ಮತ್ತು ಮಾನವ ಸಂಪನ್ಮೂಲವನ್ನು ವ್ಯರ್ಥಗೊಳಿಸುವುದರ ಮೂಲಕ ನಾವು ಚರಕವನ್ನು ಮರೆತಿದ್ದೇವೆ. ಇಂದು ಗಾಂಧೀಜಿ ಬದುಕಿದ್ದರೆ ಕಂಪ್ಯೂಟರ್ ಜೊತೆಗೆ ಚರಕವನ್ನು ಬಳಸುವಂತೆ ಉತ್ತೇಜಿಸುತ್ತಿದ್ದರು. ಚರಕದಿಂದ ಮನುಷ್ಯ ತನ್ನ ಬಟ್ಟೆಗೆ ಬೇಕಾದ ನೂಲನ್ನು ತಾನೇ ತಯಾರಿಸಿಕೊಳ್ಳಬಹುದು. ಆ ಮೂಲಕ ಸಂಪಾದನೆಯನ್ನೂ ಸಹ ಮಾಡಬಹುದು. ದೇಶ ಸದೃಢವಾಗಿದೆ. ಆಧುನಿಕತೆಯಲ್ಲಿ ಕೈಗಾರೀಕರಣದಿಂದ ಬಲಿಷ್ಠರಾಗಿದ್ದೇವೆ. ಇಂದು ಮತ್ತೆ ಭಾರತದ ಪ್ರತಿಯೊಂದು ಹಳ್ಳಿಯಲ್ಲೂ ಪ್ರತಿಯೊಂದು ಮನೆಯಲ್ಲೂ ಚರಕ ಸಿಗುವಂತಾದರೆ ತನ್ನ ಅನ್ನದ ಸಮಸ್ಯೆಯನ್ನು ನೀಗಿಸಿಕೊಳ್ಳಬಹುದು. ಚರಕ ತಿರುಗಿಸುವುದರಿಂದ ಅವನು ಕುಳಿತಲ್ಲಿಯೇ ಸಂಪಾದಿಸಬಹುದು. ಚರಕ ಒಂದೇ ರಾಷ್ಟ್ರದ ಸಂಪತ್ತು, ಹೊರ ಹೋಗದಂತೆ ತಡೆಯುವ ಸಾಧನ. ಖಾದಿ ಸರಳತೆಯ ಸಂಕೇತ. ಬಡವ ಬಲ್ಲಿದರಿಗೂ ಹೊಂದಿಕೆಯಾಗುವ ಬಟ್ಟೆ, ಬಡಜನರಿಗೆ ಸ್ವಾಭಿಮಾನದ ಸಂಕೇತ. ಚರಕ ಜನಗಳಲ್ಲಿ ಒಗ್ಗಟ್ಟನ್ನು ಮೂಡಿಸುವ ಸಾಧನ. ಗಾಂಧೀಜಿ ಬಳಸುತ್ತಿದ್ದ ಚರಕವನ್ನು ಅಮೆರಿಕದಲ್ಲಿ ಹರಾಜಿಗಿಟ್ಟಾಗ ವಿದೇಶಿಯೊಬ್ಬ ಕೋಟ್ಯಾಂತರ ಹಣವನ್ನು ಕೊಟ್ಟು ಚರಕವನ್ನು ಕೊಂಡುಕೊಂಡಿದ್ದನ್ನು ನೋಡಿದರೆ ಚರಕದ ಮಹತ್ವ ಅರಿವಾದೀತು. ಮಹಾತ್ಮ ಗಾಂಧೀಜಿಯವರ ದೃಷ್ಟಿಯಲ್ಲಿ ಚರಕ ಸರಳತೆ, ಸೇವಾ ಮನೋಭಾವ, ಪ್ರೀತಿ, ವಿಶ್ವಾಸಗಳ ಸಂಕೇತವಾಗಿದೆ. ಭಾರತದ ಧರ್ಮ ಸಂಕೇತ ಚರಕ. ಜಾಗತೀಕರಣದ ದುಷ್ಪರಿಣಾಮಗಳನ್ನು ಯೋಚಿಸಬೇಕಾಗಿರುವ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಗಾಂಧೀಜಿಯವರು ಪುನಶ್ಚೇತನಗೊಳಿಸಿದ ಚರಕ ಇಂದಿಗೂ ಪ್ರಸ್ತುತವಾಗಿದೆ. ಖಾದಿ ದೇಶದ ಏಕತೆಯ, ಸಮಾನತೆಯ ಮತ್ತು ಆರ್ಥಿಕ ಸ್ವಾತಂತ್ರ್ಯದ ಪ್ರತೀಕವಾಗಿತ್ತು. ಅದು ಇಂದಿಗೂ ಪ್ರಸ್ತುತವಾಗಬಲ್ಲದು. ಚರಕ ತಿರುಗಿಸಲಾರಂಭಿಸಿದರೆ ಆರ್ಥಿಕ ದಾಸ್ಯದಿಂದ ಮುಕ್ತರಾಗಬಹುದು. ರಾಷ್ಟ್ರದ ಸಂಪತ್ತಿಗೆ ಅಮೂಲ್ಯ ಕಾಣಿಕೆಯನ್ನು ಸಲ್ಲಿಸಬಹುದು.